ನಿನ್ನೆ ನಾಗಮಂಗಲದ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ಮಾಡಿದ್ವಿ. ಇವತ್ತು ಅದರ ಮುಂದುವರೆದ ಭಾಗ. ನಿನ್ನೆ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಬೇಸಿಕಲಿ ಈ ಗಣೇಶ ಹಬ್ಬದ ಮೆರವಣಿಗೆ ಸಂದರ್ಭದಲ್ಲೇ ಯಾಕೆ ಪದೇ ಪದೇ ಕಲ್ಲು ತೂರಾಟ ಆಗುತ್ತೆ, ಕೋಮು ಸೌಹಾರ್ದತೆ ಅನ್ನೋದು ಇಂಥ ವಿಚಾರಗಳಲ್ಲಿ ಯಾಕೆ ಸ್ಥಾಪನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಈ ವಿಚಾರವನ್ನ ಚರ್ಚೆ ಮಾಡಿದ್ವಿ. ಆದರೆ ಇವತ್ತು ಅದರ ಮುಂದುವರೆದ ಭಾಗ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ ನಾಗಮಂಗಲದ ಗಲಭೆ. ಒಂದೊಂದು ಪಕ್ಷದ ರಾಜಕೀಯ ನಾಯಕರು ಕೂಡ ನಾಗಮಂಗಲದಲ್ಲಿ ಹೊತ್ತಿರುವ ಈ ಗಲಭೆಯ ಕಿಡಿಯಲ್ಲಿ ತಮ್ಮ ರಾಜಕೀಯ ಹಿತಾಸಕ್ತಿಯನ್ನ ಬೆಚ್ಚಗೆ ಮಾಡಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇರೋ ರೀತಿಯಲ್ಲಿದೆ. ರಾಜಕೀಯ ಹೇಳಿಕೆಗಳನ್ನ ಕೇಳಿಸ್ಕೊಂಡು ನಾಗಮಂಗಲದ ಜನ ಯಾವ ಮಟ್ಟಕ್ಕೆ ಬೇಸತ್ತಿದ್ದಾರೆ ಅನ್ನೋದನ್ನ ಒಂದು ಬ್ರೇಕಿಂಗ್ ಅಪ್ಡೇಟ್, ಹಾಗೆ ನಾಗಮಂಗಲದ ಇಬ್ಬರು ಮಹಿಳೆಯರ ಹೇಳಿಕೆಯಿಂದ ಪ್ರಾರಂಭ ಮಾಡಿ ಚರ್ಚೆಯನ್ನ ಮುಂದುವರಿಸ್ತಾ ಹೋಗೋಣ. ಬ್ರೇಕಿಂಗ್ ಕಡೆ ಗಮನ. ರಾಜಕೀಯದಿಂದ ಬೇಸತ್ತು ಕೆರಳಿ ಕೆಂಡವಾಗಿದ್ದಾರೆ ನಾಗಮಂಗಲದ ಜನ. ರಾಜಕೀಯ ನಾಯಕರ ವಿರುದ್ಧ ಇದೀಗ ಜನ ತಿರುಗು ಬೀಳೋ ಪ್ರಸಂಗ ಬಂದಿದೆ. ವೋಟ್ ಕೇಳೋಕ್ ಬರ್ಲಿ ನಮ್ಮ ರಾಜಕಾರಣಿಗಳು, ನಾವು ಬುದ್ಧಿ ಕಲಿಸ್ತೀವಿ ಅಂತ ಹೇಳಿ ನೇರವಾಗಿ ಖಾರವಾದ ಮಾತಿನಿಂದ ವಾಗ್ದಾಳಿ ನಡೆಸುತ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ಘಟನೆ ಆಕಸ್ಮಿಕ ಅಂದ ಗೃಹ ಸಚಿವರ ಮೇಲೆ, ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಜನ ಕೆರಳಿ ಕೆಂಡವಾಗಿದ್ದಾರೆ. ಇಬ್ಬರು ಮಹಿಳೆಯರ ಮಾತು ಕೇಳಿಸ್ಕೊಳ್ಳಿ, ನಂತರದಲ್ಲಿ ಚರ್ಚೆ. ಟೌನಲ್ಲಿ ಸರ್ಕಲಲ್ಲಿ ಇವರು ಸಾಬ್ರುಗಳು ಕಲ್ಲು ಗುಂಡು ಲಾಂಗು ತಗೊಂಡೋದ್ರೆ ಹೊಡೆದು ಬಿಟ್ರೆ, ಈ ಗಣಪತಿ ಬಿಡೋರು ಲಾಂಗು ಮಚ್ಚು ತಗೊಂಡೋಗಿರ್ತಾರ? ಹಾಂ, ತೊಗೊಂಡೋಯ್ತಾರ ಲಾಂಗು ಮಚ್ಚು? ಕಲ್ಗಳು ಆಟೋದಲ್ಲಿ ಮಡಿಕೊಂಡೋಗಿದ್ರೆ, ಟ್ರಾಕ್ಟ್ರಲ್ಲಿ ಮಡಿಕೊಂಡೋದ್ರ, ಗಣಪತಿ ಮಡಿಕೊಂಡೋದ್ರ, ಕಲ್ಲು ಮಡಿಕೊಂಡೋದ್ರ ಇವ್ರು ಕೊಟ್ಟೆ ದರುಡಿತನ ಮಾಡೋಕ್ಕೆ. ಹಾಂ, ದೇವ್ರು ಬಿಡಕ್ಕೆ ಹೋಗಿರೋದು ಇವ್ರಿಗೆ ಮಾತ್ರ ದೇವರು. ಊರೆಲ್ಲ ಕೇಳ್ಸಂಗೆ ಕಿರ್ಚುತ್ತಾರೆ ಮಸೂದಿ ಒಳಗೆ. ನಾವು ಬೀದಿ ಒಳಗೆ ವರ್ಷಕ್ಕೊಂದ್ಸತಿ ದೇವ್ರು ಬಿಡಕ್ಕೆ ನೆಮ್ಮದಿ ಇಲ್ಲ ಅಂದರೆ ದೇವ್ರು ಏನಕ್ಕೆ ಮಾಡಬೇಕು? ನಾವು ಅವ್ರನ್ನೇ ಬಿಡು ಮುಂದಕ್ಕೆ, ಅವ್ರನ್ನೇ ಮುಂದಕ್ಕೆ ಬಿಡಲಿ, ನಮ್ಮನ್ನೆಲ್ಲ ಹಿಂದಕ್ಕೆ ತಳ್ಳಿ ಅವರು. ಕಾನೂನು ಇದು ಮಾಡುತ್ತಾ ಇರೋದು ಕಾನೂನು, ಕಣ್ಮುಚ್ಚು ಕಾನೂನು ಇದು, ಕಣ್ಣು ಬಿಟ್ಕೊಂಡು ಕಾನೂನಲ್ಲ ಇದು. ಗೌರ್ಮೆಂಟ್ಗೆ ಕಣ್ಣಿಲ್ಲ ಇದು. ಅವನ ಎಮ್ಮೆಲಿ ಓಟ್ ಹಾಕ್ಸ್ ಗೆಲ್ಲಿದ್ದೀವಿ, ಅವನು ಹೇಳ್ತಾವನೆ ರಾಜಕೀಯ ಬಾರ್ದವನು, ರಾಜಕೀಯ ಅಂತೆ ಅವನೊಬ್ಬ ಎಮ್ಮೆಲಿ ಅವನ ಬೆಂಕಿ ಇಕ್ಕ. ವಿಡಿಯೋ ತೋರಿಸಿ ಬಿಡಿಸ್ತೀವಿ ಅಂದ್ರಲ್ಲ ಚಲುವರಾಯ ಸ್ವಾಮಿಯವರು, ಎಲ್ಲೋದ್ರು ಬರಲಿ, ಈಗ ವಿಡಿಯೋ ತೋರಿಸ್ಲಿಕ್ಕೆ ಬಿಡಿಸ್ಲಿ. ಅವ್ರು ಚಲುವರಾಯ ಸ್ವಾಮಿಯವರು ಮಾತಿಗೆ ತಕ್ಕಂಗೆ ನಡ್ಕೊಂಡಿಲ್ಲ. ಇನ್ನೇನಕ್ಕೆ ಅವರು ರಾಜಕಾರಣಿ, ಇನ್ನೇನಕ್ಕೆ ಓಟ್ ಹಾಕಬೇಕು? ಇನ್ಯಾರೋ ನಮ್ಮ ಮುಂದಿನ ವರ್ಷದಿಂದ ಬಂದು ಓಟ್ ಕೇಳ್ತಾರ ಮನೆ ಬಾಗ್ಲಿಗೆ ಬಂದು? ನಮಗೆ ಬರ್ತಾರ ಅವರು? ನಮ್ಮ ಬದ್ರಿಕೊಪ್ಲು ನಾವು ಕಾಲು ಇಕ್ಕಿಸ್ತೀರಾ? ಅವ್ರ ಮಗಂಗೆ ಫೋನ್ ಮಾಡಿದ್ರೆ ನಂಗೆ ಗೊತ್ತೇ ಇಲ್ಲ ಅಂತಾರಂತೆ. ನಮಗೇನು ಸರ್, ಚಲುವರಾಯ ಸ್ವಾಮಿಯವರು ಮಾತಿಗೆ ತಕ್ಕಂಗೆ ನಡ್ಕೊಂಡಿಲ್ಲ, ಮಾತು ಮೀರೋರೆ. ಅವರು ಹೇಳ್ಬಾರ್ದು, ನಾನು ಒಬ್ಳು ಎಜುಕೇಟೆಡ್ ಆಗಿ ಕೆಟ್ಟ ಮಾತಲ್ಲಿ ಮಾತಾಡಬಾರ್ದು. ಅವ್ರು ನಿಜವಾಗ್ಲೂ ಮುಖ್ಯಮಂತ್ರಿ ಸ್ಥಾನದಲ್ಲೇ ಇದ್ದರೆ, ಮಂತ್ರಿನೇ ಆಗಿರೋ, ಕೃಷಿ ಮಂತ್ರಿನೇ ಆಗಿದ್ರೆ ಬಂದು CC ಕ್ಯಾಮ್ರಾ ಚೆಕ್ ಮಾಡಿಸಿ ಬಿಡಿಸ್ಲಿ. ಈಗ ಅರ್ಧ ಗಂಟೆಗೆ ಬರ್ಬೇಕು ನಮಗೆ. ಈ ಆಕ್ರೋಶಕ್ಕೆ ಕಾರಣವಾಗ್ತಾ ಇರೋದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಚಲುವರಾಯ ಸ್ವಾಮಿ ಅವರು ಮಾತಿಗೆ ತಪ್ಪಿದ್ದಾರೆ. ಅಂದರೆ ನಿನ್ನೆ ಆ ಗಲಭೆ ನಡೆದ ಜಾಗಕ್ಕೆ ಹೋಗಿ ಅಲ್ಲಿ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಆರೋಪಿಗಳು ಅಂತ ಹೇಳಿ ಅವರ ಕುಟುಂಬಸ್ಥರನ್ನ ಮಾತನಾಡಿಸಿದ್ರು ಚಲುವರಾಯ ಸ್ವಾಮಿ ಅವರು. ನಾವು CC ಕ್ಯಾಮ್ರಾ ಹಾಗೆ ಸಿಕ್ಕಿರುವ ವಿಡಿಯೋಗಳನ್ನು, ಫೋಟೋಗಳನ್ನು ಪರಿಶೀಲನೆ ಮಾಡ್ತೀವಿ, ಯಾರೆಲ್ಲರೂ ಭಾಗಿಯಾಗಿಲ್ಲ ಅಂತ ಗೊತ್ತಾಗುತ್ತೆ, ಅವ್ರನ್ನ ಬಿಡಿಸ್ತೀವಿ ಅಂತ ಹೇಳಿದ್ರು. ಬಿಡಿಸಿಲ್ಲ ಅನ್ನೋದು. ನಾವು ಇಲ್ಲಿ ರಿಪಬ್ಲಿಕ್ ಕನ್ನಡದ ವೇದಿಕೆಯಲ್ಲಿ ಕೇವಲ ಚಲುವರಾಯ ಸ್ವಾಮಿ ಅವರನ್ನು ಅಥವಾ ಕಾಂಗ್ರೆಸ್ ಪಕ್ಷದವರನ್ನು ಟಾರ್ಗೆಟ್ ಮಾಡಿ ಅಂಥ ಹೇಳಿಕೆಗಳನ್ನು ಮಾತ್ರ ಪ್ರಸಾರ ಮಾಡ್ತಿದ್ದೀವಿ ಅಂತಲ್ಲ. BJP, JDS ಇವರ ಪಾತ್ರ ಎಷ್ಟಿದೆ ಗಲಭೆಯಲ್ಲಿ ಅದನ್ನು ಕೂಡ ಮುಂದಿನ ಹಂತದಲ್ಲಿ ನಾವು ಪ್ಲೇ ಮಾಡಿ ತೋರಿಸ್ತೀವಿ. ರಾಜಕೀಯ ಯಾವ್ಯಾವ ಪಕ್ಷಗಳು ಯಾವ್ಯಾವ ಹಂತದಲ್ಲಿ ಮಾಡ್ತಾ ಇದೆ ಗಲಭೆಯಲ್ಲಿ ಅಂತ ಹೇಳಿ. ಆದರೆ ಜನಸಾಮಾನ್ಯರ ಮಾತು ಅನ್ನೋ ಕಾರಣಕ್ಕೆ ಈ 2 ಬೈಟ್ನಿಂದ ಚರ್ಚೆ ಪ್ರಾರಂಭ ಮಾಡ್ತಿದ್ದೀನಿ. ಎನಿವೆ, ನಿನ್ನೆ ಥರ ಇವತ್ತು ಕೂಡ ಕಾಂಗ್ರೆಸ್ ಪಕ್ಷ ಈ ವಿಚಾರದ ಚರ್ಚೆಯಿಂದ ದೂರ ಉಳಿದಿದೆ. ವಕ್ತಾರರನ್ನ ಕಳಿಸಿದೆ. ಬಾಕಿ ವಕ್ತಾರರನ್ನ ಹಾಗೆ ಉಳಿದ ಪ್ಯಾನಲಿಸ್ಟ್ಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಚೀನಾರಾಮು ಅವರಿದ್ದಾರೆ, BJP ವಕ್ತಾರರು, ಹಾಗೆ ವೀರಣ್ಣ ಸರ್ ಇದ್ದಾರೆ, JDS ವಕ್ತಾರರು, ಹಿಂದೂ ಮುಖಂಡೆ ಭವ್ಯ ಗೌಡ ಅವರಿದ್ದಾರೆ, ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಸರ್ ಕೂಡ ಇದ್ದಾರೆ. ಸಮೀವುಲ್ಲಾ ಸರ್, ಜನರ ಆಕ್ರೋಶ ಕೇವಲ ಮೀಡಿಯಾಗಳ ಕ್ಯಾಮ್ರಾ ಮುಂದೆ ಮಾತ್ರ ಸೀಮಿತವಾಗಿರುತ್ತೆ. ನಂತರದಲ್ಲಿ ಎಲೆಕ್ಷನ್ಗೆ ಸುಮಾರು ದಿನ ಟೈಮ್ ಇದೆ, ಅಷ್ಟೊತ್ತಿಗೆ ಮರ್ತು ಹೋಗ್ತಾರೆ ಅನ್ನೋದನ್ನು ನಮ್ಮ ರಾಜಕಾರಣಿಗಳು ಬಹಳ ಅಚ್ಚುಕಟ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತಲೆ ಕೆಡಿಸ್ಕೊಳ್ಳಲ್ಲ ಸರ್ ಇಂಥ ಆಕ್ರೋಶಕ್ಕೆ, ತಲೆ ಕೆಡಿಸ್ಕೊಳ್ಳಲ್ಲ ಇಂಥ ಕಣ್ಣೀರಿಗೆ ಅಂತ. ಒಂದು ನಾನು ಒಬ್ಬ ಪತ್ರಕರ್ತನಾಗಿ ಅಬ್ಸರ್ವ್ ಮಾಡಿದ್ದು, ಈ ಘಟನೆ ಇದೆಯಲ್ಲ ನಾಗಮಂಗಲ ಘಟನೆ, ಅದನ್ನು ಐಸೋಲೇಟೆಡ್ ಘಟನೆ ಅಂತ ನಾನು ಅನ್ಸಲ್ಲ. ನೀವು ಶ್ರೀರಂಗಪಟ್ಟಣದಲ್ಲಿ ಹನುಮಾನ್ ಟೆಂಪಲ್ ವಿವಾದ ತಗೊಂಡು, ಎರಡನೇದು ಕೆರೆಗೋಡು ಗಲಾಟೆಯನ್ನು ತಗೊಂಡು, ಮೂರನೇದು ನಾಗಮಂಗಲಮನ್ನು ತಗೊಂಡು, ಹಳೆ ಮೈಸೂರಿನಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಹೋಲ್ಡನ್ನು ಪೂರ್ತಿಯಾಗಿ ಪಡ್ಕೊಳ್ಳೋದಕ್ಕೆ ಏನು ಆಗಿರಲಿಲ್ಲ,
ಅವರು ಸರಳ ಬಹುಮತದಿಂದ ಅಧಿಕಾರಕ್ಕೆ ಬರದಲೇ ಇರೋದಕ್ಕೆ ಮುಖ್ಯವಾದ ಕಾರಣ ಇದ್ದದ್ದೇ ಹಳೆ ಮೈಸೂರಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗೆಲ್ಲೋದಕ್ಕೆ ಆಗಲಿಲ್ಲ ಅಂತ. ಆದರೆ ಈ ಥರದ ಕೆಲವು ಘಟನೆಗಳ ಮೂಲಕ ಅಲ್ಲಿ ಮತಗಳ ವಿಕೇಂದ್ರೀಕರಣ ಮಾಡೋದ್ರ ಮೂಲಕ, ಅದು ನೇರವಾಗಿ ಬಿಜೆಪಿನೇ ಆಗಿರ್ಬೋದು ಅಥವಾ ಬಿಜೆಪಿಯ ಅಂಗಪಕ್ಷ JDS ಆಗಿರ್ಬೋದು. ಒಂದು, ಕುಮಾರಸ್ವಾಮಿ ಅವರು ಜಿಲ್ಲಾ ಮಟ್ಟದಲ್ಲಿ ತನ್ನ ಪ್ರಾಬಲ್ಯವನ್ನ ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಳೋದು. ಎರಡನೇದು, ತನ್ನ ಅಂಗಪಕ್ಷದ ಜೊತೆ ತಾನು ಸೇರ್ಕೊಂಡು ಅವೆರಡೂ ಮೈತ್ರಿಯನ್ನ ರಾಜಕೀಯವಾಗಿ ಹಳೆ ಮೈಸೂರಲ್ಲಿ ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಈ ಘಟನೆಗೂ ಇಂಥದ್ದೊಂದು ರಾಜಕೀಯ ಪ್ರಯೋಗಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಅಂತ ನನಗೆ ಮೇಲ್ನೋಟು ಕನ್ಸುತ್ತೆ. ಇದು ಒಂದು ರಾಜಕೀಯ ವಿಶ್ಲೇಷಣೆ. ಇದು ತಕ್ಷಣಕ್ಕೆ ಕಂಡಿದ್ದು ರಾಜಕೀಯ ವಿಶ್ಲೇಷಣೆ. ಇದಕ್ಕೆ ಮತ್ತೊಂದು ಎಕ್ಸಾಕ್ಟ್ಲಿ ಆಪೋಸಿಟ್ ವಿಶ್ಲೇಷಣೆ ಕೂಡ ಇದೆ, ಅದನ್ನ ನಾನು ಮುಂದಿನ ಬ್ರೇಕಿಂಗ್ ಅಲ್ಲಿ ತೋರಿಸ್ತೀನಿ. ಬಟ್ ನನಗೆ ಪ್ರಶ್ನೆ ಇರೋದು, ಈಗ ಜನರ ಆಕ್ರೋಶ ಇದೆಯಲ್ಲ, ಇದಕ್ಕೆ ಕಾರಣವಾಗ್ತಾ ಇರೋದು ಇಂಥ ರಾಜಕೀಯ ಆಟಗಳು, ಪಕ್ಷಾತೀತವಾಗಿ ನಡೀತಾ ಇರುವ ಇಂಥ ರಾಜಕೀಯ ಆಟಗಳು. ಅದರಲ್ಲೂ ಕೂಡ ದಶಕಗಳಿಂದ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದ ಹಬ್ಬಗಳ ಸಂದರ್ಭದಲ್ಲೂ ಬಂದ್ಬಿಡ್ತಲ್ಲ ಅನ್ನೋ ಆಕ್ರೋಶ. ಇದಕ್ಕೆ ಉತ್ತರ ಕೊಡೋರು ಯಾರು ಸರ್? ಯಾರು ಹೊಣೆ? ಇಂಥ ಪರಿಸ್ಥಿತಿ ಅಂದ್ರೆ ಕೋಮು ಸೌಹಾರ್ದತೆ ಇದ್ದ ಪ್ರದೇಶದಲ್ಲೂ ಕೂಡ ವಾತಾವರಣ ಕಲುಷಿತ ಮಾಡ್ತಿದ್ದಾರಲ್ಲ, ಯಾರನ್ನ ಜಾಯಮಾನಕ್ಕೆ ಒಗ್ಗಿ ಬರುವಂತಹ ಘಟನೆ ಅಲ್ವೇ ಅಲ್ಲ ಇದು. ಮಂಡ್ಯದ ನೇಚರು, ಮಂಡ್ಯದ ಭೂಗೋಳ, ಮಂಡ್ಯದ ಕೃಷಿ, ಮಂಡ್ಯದ ಜನರ ಮನಸ್ಸು, ಮಂಡ್ಯದ ಜೀವನ ಶೈಲಿ, ಇದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಮಂಡ್ಯದ ಜನರಿಗೆ ಒಗ್ಗಿ ಬರುವಂತ ಘಟನೆ ಇಲ್ಲ. ಇಡೀ ಘಟನೆನ ನಾವು ಅನಾಲಿಸಿಸ್ ಮಾಡಿದಾಗ ಪ್ರಿಕಾಷನರಿ ಅರೆಸ್ಟ್ ಮಾಡಿದಾರ? ಸಾಮಾನ್ಯವಾಗಿ ಒಂದು ಘಟನೆ ನಡೀತಿರ್ಬೇಕಾದ್ರೆ ಫಸ್ಟ್ ಒಂದು ಇಂಟೆಲಿಜೆನ್ಸ್ ಫೇಲ್ಯೂರು ಮೇಲ್ನೋಟಕ್ಕೆ ನಮಗೆ ಕಾಣ್ತಾ ಇದೆ. ಎರಡನೇದು, ಪ್ರಿಕಾಷನರಿ ಅರೆಸ್ಟ್ ಆಗ್ಲೇಬೇಕಾಗುತ್ತೆ. ಒಂದು ಪ್ರಿಕಾಷನರಿ ಅರೆಸ್ಟ್ ಅಂತಿದ್ದಂಗೆನೆ ಅದು ಯಾವುದೇ ಗುಂಪಿರ್ಬೋದು, ಯಾವುದೇ ಸಮುದಾಯ ಇರ್ಬೋದು, ಎರಡೂ ಸಮುದಾಯಕ್ಕೂ ಕೂಡ ಅನ್ವಯ. ಈ ಗಲಾಟೆನಲ್ಲಿ ಏನು ಇನ್ವಾಲ್ವ್ ಆಗಿದ್ದಾವೆ ಆ ಎಲ್ಲಾ ಸಮುದಾಯದ ಕಿಡಿಗೇಡಿಗೆ ಅನ್ವಯ. ಎರಡನೇದು, ಪೊಲೀಸು ಸತತವಾಗಿ ಇಂಥದ್ದೊಂದು ಇದೆ ಅಂದಮೇಲೆ ಪೆಟ್ರೋಲಿಂಗ್ ಮಾಡಬೇಕು. ಮೆರವಣಿಗೆ ಯಾವ್ಯಾವ ಜಾಗದಲ್ಲಿ ಹೋಗುತ್ತೆ, ಯಾವ್ಯಾವ ಜಾಗದಲ್ಲಿ ನಿಲ್ಲುತ್ತೆ ಅಂತ ಗೊತ್ತಾದ ಬಳಿಕವೂ ಕೂಡ ಸಂಬಂಧಪಟ್ಟವ್ರನ್ನ ಕರೆಸ್ಬಿಟ್ಟು ಅವರಿಗೆ ವಾರ್ನಿಂಗು, ತಿಳಿ ಹೇಳೋದು, ಎಚ್ಚರಿಕೆ ಕೊಟ್ಟ ಬಳಿಕವೂ ಕೂಡ ಆ ಏರಿಯಾಗಳನ್ನ ಇನ್ಸ್ಪೆಕ್ಷನ್ ಮಾಡಬೇಕು. ಆ ಏರಿಯಾಗಳಲ್ಲಿ ಏನಾದ್ರು ಇಟ್ಟಿದಾರಾ ಅಥವಾ ಇವ್ರ ಕೈಯಲ್ಲಿ ಏನಾದ್ರು ಇದೆಯಾ, ಅಲ್ಲಿ ಮೆರವಣಿಗೆಯಲ್ಲಿ ಜಾಸ್ತಿ ಹೊತ್ತು ನಿಲ್ಲೋದಕ್ಕೆ ಏನಾದ್ರು ಪ್ಲಾನ್ ಮಾಡಿದಾರಾ, ನಿಂತಾಗ ಆ ಕಡೆಯಿಂದ ಬೀಸೋದಕ್ಕೆ ಕಲ್ಗುಡ್ಡೆ ಏನಾದ್ರು ಇಟ್ಟಿದಾರಾ, ಅಥವಾ ಇನ್ನೇನಾದ್ರು ಮಾರಕಾಸ್ತ್ರಗಳನ್ನ ಇಟ್ಟಿದಾರಾ, ಇನ್ನಿತರೆ ಆಗ್ಬಾರ್ದನ್ನೇನಾರು ಇಟ್ಟಿದಾರಾ, ಅದನ್ನ ತಪಾಸಣೆ ಮಾಡ್ಬೇಕು. ಅದು ರೂಟೀನ್ ಪ್ರೋಸೆಸ್. ಅದು ಅದರ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.